ಹಾ ಊಟ ಮಾಡ್ಕೊಂಡು ಹೋಗಿ. ಆಯ್ತಾಯ್ತು. ಅಮ್ಮ, ಈ ಮದ್ವೆ ಮನೆಯಲ್ಲಿ ನಂಗೊಂದು ಹುಡುಗಿ ಇಷ್ಟ ಆಗಿದ್ದಾಳೆ. ಹೌದೇನೋ? ಯಾರೋ ಅವಳು ಕೈ ಕಾಲು ಹಿಡ್ದಾದ್ರು ಸರಿ, ನೀನ್ ಮದ್ವೆ ಮಾಡಿಸ್ಬಿಡ್ತೀನಿ. ಅಲ್ಲಿದ್ದಾಳಲ್ಲ ಅವಳೆ. ಕತ್ತೆ ನನ್ನ ಮಗನೇ, ಮದ್ವೆ ಹೆಣ್ಕಣೋ ಅವಳು. ಹಾ ಹೋಗ್ಲಿ, ಅವಳ ಪಕ್ಕದಲ್ಲಿದ್ದಾಳಲ್ಲ ಅವಳನ್ನಾದ್ರೂ ನೋಡಮ್ಮ. ನನ್ ಮಗನೇ, ಹೆಣ್ಣಿನ ತಾಯಿ ಕಣೋ ಅವಳು. ಏನಂತೆ ಮಂಗಳಮ್ಮ ನಿನ್ ಮಗಂದು? ಏನಿಲ್ಲ. ಅವನು ಲೋಪನ್ ಮುಂಡೆ ಅಂತ ಹಾಕಿದ್ಯಾ? ನೀನ್ ಬೇಡ, ಹೇಳ್ತಿದ್ದೆ ಬೇಡ. ನಿಮ್ಮ ಅಕ್ಕ ತಂಗಿಗೆ ನೀನ್ ಹೇಳ್ಕೊಂಡು ನೋಡೋಣ. ನಿಮ್ಮ ಅಕ್ಕ ತಂಗಿಗೆ ನಿಮ್ಗೆ ಹೇಳಕ್ ಮನ್ಸ್ ಬರಲ್ಲ, ಯಾಕೆಂದ್ರೆ ಅವ್ರು ನಿಮ್ ಹೊರ ಹುಟ್ಟು ಅಲ್ವಾ? ಹೊರ ಹುಟ್ಟನ ಹೇಳಕ್ ಮನ್ಸ್ ಬರಲ್ಲ. ಗಂಡವ್ರ ಹೆಣ್ಮಕ್ಳನ್ನ ನೀವು ಕಚ್ಚಲವಾಗಿ ನೋಡ್ತೀರಾ. ನಿಮ್ಮ ಸಂಸ್ಕಾರ ಅದೇನಾ? ನೀವು ಅದೇನ ಕಳ್ದಿದ್ದು? ನಾನು ಬೈಯಕ್ ನಿಂತಿದ್ರೆ, ನಾನ್ ನಿಜ ಹೇಳ್ತೀನಿ, ನಾನ್ ಬೈಯಕ್ ನಿಂತಿದ್ರೆ ನನಗೂ ಸಂಸ್ಕಾರ ಬರುತ್ತೆ, ಕೆಟ್ಟ ಮಾತು ನನಗೂ ಬರುತ್ತೆ. ನಾನ್ ಬೈಯಕ್ ನಿಂತಿದ್ರೆ ಆಮೇಲೆ ಸರಿ ಇರೋದಿಲ್ಲ. ನಾನು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆ ಮಾಡೋದಿಲ್ಲ ಹೇಳಿ? ಲೇ ಮಚ್ಚ, ಹುಡುಗಿ ಸಿಕ್ಕದ್ಮೇಲೆ ಕಾಲ್ ಮಾಡೋದಿರ್ಲಿ, ರೀಲ್ಸ್ ಕಳ್ಸೋದು ಬಿಟ್ಬಿಟ್ಟಿದ್ಯಲ್ಲೋ. ಅಷ್ಟೊಂದು ಬೇಡವಾದ್ನಾ ಮಿಂಡ್ರಿ ನನ್ ಮಗನೇ. ಅಣ್ಣ 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 ನಿಧಾನಕ್ಕೆ ಓಡಾಡಣ್ಣ, ಅಲ್ಲಿ ಕಲ್ಲಿದೆ, ಆಮೇಲೆ ಸುಸ್ತಾಗತ್ತಣ್ಣ. ಹೌದು, ಯಾಕೆ ಮಗ ಹಿಂಗೆ ಕೇಳ್ತಾ ಇದ್ಯಾ? ಇದು 9ನೇ ತಿಂಗಳಲ್ವಾ, ಅದಕ್ಕೆ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೋಡ ಮಗ, ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ಇನ್ನು ನೀನು ನನಗೆ ಬೆಳಗಿರೋಳಬೇಕು, ಸುಂದರವಾಗಿರೋಳಬೇಕು, ದುಡ್ಡಲ್ಲಿರೋಳಬೇಕು ಅಂದ್ರೆ ಜನ್ಮದಲ್ಲಿ ನಿನ್ ಮದ್ವೆ ಆಗಲ್ಲ. ಜೀವನ ನಾವ್ ಅನ್ಕೊಂಡಂಗಿರಲ್ಲ, ಜೀವನ ಓದಂಗ್ ನಾವ್ ಹೋಗ್ಬೇಕು. ಅರ್ಥ ಮಾಡ್ಕೊ. ಇದ್ರ ಮೇಲೆ ನಿನ್ನಿಷ್ಟ. ಮಗ, ನಿನಗೋಸ್ಕರ ನಾನು ಏನ್ ಬೇಕಾದ್ರು ಮಾಡ್ತೀನಿ ಕಣೋ. ನೀನ್ ನನ್ ಕುಚುಕು ಇದ್ದಂಗೆ. ನೀನ್ ಕಾಲಲ್ಲಿ ತೋರ್ಸಿದ್ ನಾವು ಅಜ್ಜಿ ನನ್ ಕೈಯಲ್ಲಿ ಮಾಡ್ತೀನಿ ಕಣೋ. ಕೇಳೋ, ಅದೇನ್ ಬೇಕು ಕೇಳೋ, ನಾನ್ ಕೊಡ್ತೀನಿ. ಹೌದಾ? ಬೆಳಗಾಗ ಮುಂದೆ ನೋಡ್ದ್ಯಾ ಇವ್ರು ಎಂತ ಮಾತು ಮಾತಾಡ್ತಾರೆ? ಇವ್ರ ಬದುಕೆ ಇವ್ರ ಮುಖ್ಯ ಆಯ್ತು. ನನ್ನ ಎದೆಲಿ ಇವ್ರ ಕಿಚ್ಚನ ಯಾರಿಗಾವ್ ಕಡ್ಲಿ? ನನಗಂತ ಯಾರವ್ರೆ? ನನ್ನ ತಾಯಿ ಶಾನೆ ದೂರ ಅವಳೆ, ಎಷ್ಟು ಕಣ್ಣಾಗ ನೀರ್ ಹಾಕ್ಬೋದು. ನನ್ನ ಹಣೆ ಬರ ಸರಿ ಇಲ್ಲ ಗುರು, ಹಣೆ ಬರ ಸರಿ ಇಲ್ಲ. ನಿಮ್ಗೂ ಯಾರಾದ್ರೂ ಈ ತರ ಲಾಕ್ ಮಾಡಿದ್ರೆ ಬಿಡ್ಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾ? ನಾನು ಹೇಳ್ಕೊಡ್ತೀನಿ. ಇಷ್ಟೇ, ಟ್ರೈ ಮಾಡಿ. ಬರೇ ಇಂತ ಕಿತ್ತೋದ ಏನ್ ಕರ್ಮ ಮಾಡಿದ್ನು? ತಾಯಿ ನಿಮ್ಮ ಓಯ್ ದೋಸ್ತ, ನೀನು ಗಾಂಡುನೇ ಇರ್ಬೋದು, ಆದ್ರೆ ನನ್ನ ಫ್ರೆಂಡು. ಏನ್ ಹೇಳು? ನನ್ನ ಫ್ರೆಂಡು. ದೋಸ್ತ, ಮನೆ ಆಚೆ ಬರ್ಬೇಡ, ನೀನ್ ಡೋರ್ ಹಾಕಿತ್ತ ಅವಳು ಕಟ್ಟಕ್ಕೆ. ಯಾವ್ದೋ ಹುಡುಗಿನ ಲವ್ ಮಾಡ್ಬಿಟ್ಟು ಮದ್ವೆ ಆಗ್ಬಿಟ್ರೆ ಸೆಟ್ಲ್ ಆಗ್ಬಿಡ್ತೀನಿ. ಹೇಯ್, ಹಿಂದೆ ಬಾರೋ. ಯಾವತ್ತಾದ್ರೂ ಗುರಿ ಇಟ್ಟಿದ್ಯಾನೋ? ಇವಾಗ ನಾನು ಇಡ್ತೀನಿ, ನೋಡ್ಕೋ. ತೋರ್ಸು ಬಾಸ್.
ಗುರಿ ಹಿಂಗಿಡ್ಬೇಕು. ಗುಂಡು ನೆಲಕ್ಕೆ ಬಡ್ದು ಪಿಚ್ಚಾಗಿ ಹುಡುಗಿ ಬಿದ್ದದ್ದ. ಇಲ್ಲಿದ್ದೀರಾ ಸಿಸ್ಟರ್? ನಮ್ಮ ಅಚ್ಚ ಕೂಗ್ತವನೆ, ಬರ್ಬೇಕತ್ತೆ. ಅವನ್ನೇನು ಕಳಿಸ್ತೀನಿ ರೀ. ದೋಸ್ತ, ಸಾಹಿತ್ಯ ಹಿಂಗೆ ಕಾಮ ಕ್ರೋಧ ಮದ ಮತ್ಸರಗಳಿಂದ ತುಂಬಿಕೊಂಡಿದ್ರೆ ಸಾಹಿತ್ಯ, ಏಡ್ಸ್ ಬಂದ್ ಸಾಹಿತ್ಯ. ಇವತ್ತು ಸಿಪ್ಪರ್ ಲೈನ್ ಆಡೋದು ವಿಡಿಯೋ ಮಾಡ್ಕೊಂಡು ನಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ ಓರ್ಸಾಕ್ಬಿಡ್ತೀವಿ. ಸ್ಯಾಂಡಿ, ನಾನು ಇವಾಗ ಹತ್ತದೊಂದು ವಿಡಿಯೋ ಮಾಡು, ಆಮೇಲೆ ನನ್ನ ಕೈಗೆ ಫೋನ್ ಕೊಡು, ನಾನು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಡೌ ಮನೆ ಇಲ್ಲೇ ಎಲ್ಲೋ ಅಂತ ಹೇಳಿದ್ಲಲ್ಲ, ಎಲ್ಲಿ ಅಂತ ಗೊತ್ತಿಲ್ಲ. ಕಣ್ಣೆ ಇದ್ರಲ್ಲಿ ಇಟ್ಕೊಂಡು ನನಗೆ ಎದುರ್ತ್ರ ಮಾತಾಡ್ತೀಯ? ಬೇಡ ನೋಡು, ಸರಿ ನನ್ನ ಬಗ್ಗೆ ನಿನಗಿನ್ನು ಗೊತ್ತಿಲ್ಲ. ನಮ್ಮ ಅಣ್ಣ ಕರ್ಕೊಂಬತ್ತೀನಿ ತಡಿ, ನಿಂಗೆ ನಮ್ಮ ಅಮ್ಮ ಕರ್ಕೊಂಬರ್ತೀನಿ. ಹೋಗು. ಯಾರೋ 3 ತಿಂಗ್ಳಿಗೆ ಕೊಡ್ತಾವನು ಅನ್ಸುತ್ತೆ. ಮಾತಾಡಕ್ಕಿಂತ ಮುಂಚೆ ಹೊಡಿತಾರೆ. ನಾನು ಯಾವ್ದೇ ಟೆನ್ಷನ್ ಇಲ್ಲಿದ್ದೆ, ಇವನೇ ಅವನ ಬಂದ್ಬಿಟ್ಟಾನ. ದೌಡೆಯಲ್ಲಿ ಉದ್ರೋಗ ಹೊಡೆದ ಅನ್ಸುತ್ತೆ. ಮಗ, ಏನ್ ಯೋಚನೆ ಮಾಡ್ತಾ ಇದೀಯ ಹಂಗ್ ಡೀಪ್ ಆಗಿ? ಮಗ, ಒಳ್ಳೆ ಬಿಸ್ನೆಸ್ ಮಾಡ ಅಂತ ಇದೀನಿ ಕಣ. ಯಾವ್ದಪ್ಪ ಅದು ಒಳ್ಳೆ ಬಿಸ್ನೆಸ್? ಮೆಡಿಕಲ್ ಶಾಪು. ಆ ಮೆಡಿಕಲ್ ಶಾಪ್ ಅಲ್ಲಿ ಒಂದ್ ಹುಡುಗಿನ ಕೂರಿಸ್ಬಿಟ್ರೆ ಬಿಸ್ನೆಸ್ ಮೇಲ್ ಬಿಸ್ನೆಸ್, ದುಡ್ಡು ಮೇಲ್ ದುಡ್ಡು, ಒಳ್ಳೆ ಪ್ರಾಫಿಟ್. ಏನ್ ಮೆಡಿಕಲ್ ಶಾಪ್ ಕಟ್ಟಕ್ ಜಾಗ ಹುಡುಕ್ತಾ ಇದೀಯಾ? ಅಲ್ಲ, ಒಳ್ಳೆ ಹುಡುಗಿ ಈ ಕಡೆ ಏನಾದ್ರು ಸಿಗ್ಬೋದಾ ಅಂತ. ಕೈ ಕೊಡು ಮಗ್ನ ಇಲ್ಲಿ. ಈ ಕೈ ಇಲ್ಲಿ. ಅಯ್ಯೋ, ಇದೇನ್ ಈ ತರ ಆಗೈತಲ್ಲ, ಏನಾಯ್ತಿದ್ದು? ಮತ್ತೆ ಊಟ ಮಾಡಕ್ಕಾಗಲ್ಲ, ಬರೆಯಕ್ಕಾಗಲ್ಲ ಅಲ್ವಾ? ಬರೆಯಕ್ಕಾಗಲ್ಲ, ಊಟ ಮಾಡಕ್ಕಾಯ್ತದೆ, ಬರೆಯಕ್ಕಾಗಲ್ಲ. ಆಟ ಆಡಕ್ಕೆ ಆಯ್ತದೆ, ಬರೆಯಕ್ ಮಾತ್ರ ಆಗಲ್ವಾ? ಹ್ಯಾಪಿ ಮ್ಯಾರೇಜ್ ಲೈಫ್ ಕಿಪ್ಪಿ. ನನ್ ಮದ್ವೆನೇ ಆಗಿಲ್ಲ ಕಂಡ್ರು, ಏನ್ ಸುಮ್ನೆ ಮ್ಯಾರೇಜ್ ಲೈಫ್ ನಂಗ್ ಮದ್ವೆ ಆಗಿಲ್ಲ ಕಂಡ್ರು. ನಂಗ್ ಮದ್ವೆ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಕಂಡ್ರು. ಲೈಫಲ್ಲಿ ದುಡ್ಡು ಮಾಡ್ಬೇಕು, ಆಮೇಲೆ ಮದ್ವೆ ಆಯ್ತಾ? ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜ್ಕುಮಾರ, ಹೊಸ ಬೆಳಕೊಂದು ಹಸಿರಿಗೆ ಬಂತು. ಪ್ರೂವ್ ಮಾಡಿದೀನಿ ನೋಡಿ, ಹಾಡು ಹೇಳಿ ಪ್ರೂವ್ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಬಂದ್ಬಿಟ್ಟು ಕಮೆಂಟ್ ಹಾಕ್ತಿದ್ದಾರೆ, ನಾನು ಅಪ್ಪು ಸರ್ ಅಭಿಮಾನಿ ಅಲ್ಲ ಅಂತ ಹೇಳ್ಕೊಂಡು. ಇಂಥ ಚೀಪ್ ಮೆಂಟಾಲಿಟಿ ಆಗಿದ್ದಾರೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ, ಅಲ್ವಾ? ಇಂಥ ಯೋಚನೆಗಳು ಮಾಡ್ತಾ ಇದ್ದೀರಾ ಅಂದ್ರೆ ನೀವುಗಳು ಎಂಥ ಮಟ್ಟ ಚೀಪ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮ್ಗೋಸ್ಕರ ಒಂದು ಹಾಡನ್ನ ಇನ್ನೊಂದು ಹೇಳ್ತೀನಿ ಕೇಳಿ. ಎರಡು ಜರೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಸಾಕ ಇನ್ನು 200 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ, ಬರ್ತಾ ಇದ್ದೀನಿ. 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿನ್ನ ಹೇರ್ ಸ್ಟೈಲ್ ಕಿಪ್ಪಿ, ವಿಚ್ ಶಾಂಪೂ ಯೂಸ್ ಮಾಡ್ತೀಯಾ ಕಿಪ್ಪಿ ಇಟ್ರು?
ಅಂತ ಟೆಲ್ ಮೀ ಐ ಆಮ್ ವೇಟಿಂಗ್ ಕಿಪ್ಪಿ. ನಾನು ಯಾವ ಶಾಂಪೂ ಅಂತೆಲ್ಲ ಏನಿಲ್ಲ, ಜಾಸ್ತಿ ಶಾಂಪು ಎಲ್ಲ ಜಾಸ್ತಿ ಹಚ್ಚಲ್ಲ, ಓಕೆನಾ. ತಲೆ ಸ್ನಾನ ಅಷ್ಟೆಲ್ಲ ಮಾಡಲ್ಲ ನಾನು, ಓಕೆನಾ. ಸೊ ಶಾಂಪು ಅಂದ್ರೆ ನಾನು ಯಾವ ಶಾಂಪು ಅಪ್ಪ, ಯಾವುದೋ ಒಂದು ಶಾಂಪು, ಓಕೆನಾ. ನಮ್ಮ ಮನೇಲಿ ಹಾ ಫ್ರೆಂಡ್ಸ್ ನೋಡಿ, ಮೇಕಪ್ ಎಲ್ಲ ಆಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೀನಿ, ತುಂಬಾ ಮುದ್ದ ಕಾಣ್ತಿದ್ದೀನಿ. ನನ್ನ ದೃಷ್ಟಿ ನನಗೆ ಆಗ್ತಿದೆ, ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಒಂದು ಚೂರು ಹೋಲ್ ಇರ್ಬೇಕು, ಒಂದ್ ಚೂರು ಎಲ್ಲೋ ಕಲೆ ಇರ್ಬೇಕು, ಒಂದ್ ಚೂರು ಮಚ್ಚೆ ಇರ್ಬೇಕು, ಆ ತರ ಫೇಸ್ ಎಲ್ಲ